ನೀವು ಕಲ್ಲರ್ ಮೀನುಗಳನ್ನ ನೋಡಿ ಕಣ್ತುಂಬಿಕೊಳ್ಳಬೇಕಾ? ತುಮಕೂರಿನಲ್ಲಿ ಸೃಷ್ಟಿಯಾಗಿದೆ ಕಣ್ಮನ ಸೆಳೆಯೋ ಮತ್ಸ್ಯಲೋಕ. ಈ ಮತ್ಸ್ಯ ಲೋಕದಲ್ಲಿವೆ ನೂರಾರು ವೆರೈಟಿಯ ಕಲರ್ಫುಲ್ ಫಿಶ್. ಬಣ್ಣ ಬಣ್ಣದ ಮೀನುಗಳನ್ನ ಕಂಡ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಕೇವಲ ನಾನ್ ವೆಜ್ ಪ್ರಿಯರು ಮಾತ್ರವಲ್ಲ, ಈ ಚಂದದ ಫಿಶ್ಗಳನ್ನ ಕಣ್ತುಂಬಿಕೊಳ್ಳೋಕೆ ಪ್ರತಿಯೊಬ್ರು ಇಷ್ಟಪಡ್ತಾರೆ. ಅದೆಷ್ಟೋ ಜನ ತಮ್ಮ ಮನೆಗಳಲ್ಲಿ ಚಿಕ್ಕದಾದ್ರೂ ಒಂದು ಅಕ್ವೇರಿಯಂ ಅನ್ನ ಇಟ್ಟಿರ್ತಾರೆ. ಇಂತಹ ಮತ್ಸ್ಯ ಪ್ರಿಯರಿಗೆ ಇದೀಗ ತುಮಕೂರು ಜಿಲ್ಲಾ ಪಂಚಾಯತ್ ಗುಡ್ ನ್ಯೂಸ್ ಅನ್ನ ನೀಡಿದೆ. ತುಮಕೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಪಕ್ಕದಲ್ಲಿದ್ದ ಮತ್ಸ್ಯಾಲಯವನ್ನ ಅದ್ಭುತವಾಗಿ ನವೀಕರಣಗೊಳಿಸಲಾಗಿದ್ದು, ಇಲ್ಲಿ ಮತ್ಸ್ಯ ಲೋಕವೇ ಸೃಷ್ಟಿಯಾಗಿದೆ. ಹೌದು, ಕಪ್ಪು ಬಿಳುಪು ಪಟ್ಟಿಯ ಜೊತೆಗೆ ಉದ್ದನೆಯ ಬಾಲಗಳನ್ನ ಹೊಂದಿರುವ ದೇವತೆ ಮೀನು ಒಂದ್ ಕಡೆ, ಶುಭ್ರವಾಗಿ ಕಂಗೊಳಿಸ್ತಾ ಇರುವ ಬಿಳಿ ಬಣ್ಣದ ಮೀನು ಇನ್ನೊಂದ್ ಕಡೆ, ಮೈ ಮೇಲೆ ಕಲ್ಲರ್ ಬಣ್ಣಗಳನ್ನ ಹೊಂದಿರುವ ಮೀನು ಮತ್ತೊಂದ್ ಕಡೆ. ತನ್ನ ಜಲಕನ್ನ ತೋರಿಸ್ತಾ ಇದ್ರೆ ಕಪ್ಪು ಬಣ್ಣದ ದೈತ್ಯಾಕಾರದ ಮೀನು ಗಾಂಭೀರ್ಯದಿಂದ ಓಡಾಡ್ತಾ ಇದೆ. ಹೀಗೆ ಒಂದಲ್ಲ ಎರಡಲ್ಲ, ನೂರಾರು ವೆರೈಟಿಯ ಅಲಂಕಾರಿಕ ಮೀನುಗಳ ಅಕ್ವೇರಿಯಂಗಳನ್ನ ಈ ನವೀಕರಣಗೊಂಡಿರೋ ಮತ್ಸ್ಯಾಲಯದಲ್ಲಿ ಜೋಡಿಸಲಾಗಿದೆ. ಇನ್ನು ಈ ನವೀಕರಣಗೊಂಡಿರುವ ಮತ್ಸ್ಯಾಲಯವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಉದ್ಘಾಟಿಸಿದ್ದು, ಆಗಸ್ಟ್ 1ರಿಂದ ಸಾರ್ವಜನಿಕರಿಗೆ ಮುಕ್ತವಾಗಲಿದೆ. ಸದ್ಯಕ್ಕೆ ಮತ್ಸ್ಯಾಲಯ ವೀಕ್ಷಣೆಗೆ ₹10 ಟಿಕೆಟ್ ಅನ್ನು ನಿಗದಿಪಡಿಸಲಾಗಿದೆ. ಸರ್ಕಾರಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವನ್ನ ಕಲ್ಪಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಉಚಿತ ಪ್ರವೇಶ ನೀಡುವ ಭರವಸೆಯನ್ನ ನೀಡಿದ್ದಾರೆ. ಅಕ್ವೇರಿಯಂ ಬಹಳ ಮತ್ಸ್ಯಾಲಯ ಭಾಳ ಎಜುಕೇಟಿವ್ ಆಗಿ ಮಕ್ಕಳಿಗೆ, ವಿಶೇಷವಾಗಿ ಮಕ್ಕಳಿಗೆ ಯಾವ ರೀತಿ ಮೀನುಗಳಿದೆ, ಡೆಕೋರೇಟಿವ್ ಮೀನು ಯಾವುದು, ತಿನ್ನೋ ಮೀನು ಯಾವುದು, ಆಮೇಲಿಂದ ಈ ಸಮುದ್ರದಲ್ಲಿ ಬೆಳೆಯೋ ಮೀನು ಯಾವುದು, ಆಮೇಲಿಂದ ಇದು ಏನು ಫ್ರೆಶ್ ವಾಟರ್ಸ್, ನದಿ ನೀರಲ್ಲಿ ಕೆರೆಗಳಲ್ಲಿ ಮಾಡೋದು, ಆಮೇಲೆ ಅದರಲ್ಲಿ ತಾವು ನೋಡಿದ್ರಿ ಎಷ್ಟು ಸುಂದರವಾಗಿರ್ತಕ್ಕಂಥ ಡಿಫ್ರೆಂಟ್ ಕಲರ್ಸು, ಆಮೇಲೆ ಲಕ್ಕಿ ಮೀನುಗಳು ಕೂಡ ಇಟ್ಟಿದ್ದಾರಲ್ಲಿ. ಅದು ಒಳ್ಳೆ ಶ್ರೇಯಸ್ಸಾಗುತ್ತೆ, ಅದನ್ನು ಆ ಮೀನು ಸಾಕಿದರೆ ಮನೆ ಒಳಗಡೆ ಅಂತೇಳಿ ಅದನ್ನು ಪ್ರತೀತಿ ಇದೆ. ಹಾಗಾಗಿ ಅಂಥದ್ದನ್ನೆಲ್ಲವನ್ನು ಕೂಡ ಈಗ ತಂದು ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಮತ್ತೇನು ಫಿಶರೀಸ್ ಡಿಪಾರ್ಟ್ಮೆಂಟ್ನವರು CEO ಅವರ ನೇತೃತ್ವದಲ್ಲಿ ಅದೆಲ್ಲ DC ಅವರು CEO ಅವರು ಎಲ್ಲ ಮಾಡಿದ್ದಾರೆ. 50 ಲಕ್ಷ ರೂಪಾಯಿ ಅದಕ್ಕೆ ಖರ್ಚಾಗಿದೆ. ಭಾಳ ಉಪಯೋಗ ಆಗ್ತಕ್ಕಂಥ ಒಂದು ಯೋಜನೆ. ನಿಜಕ್ಕೂ ಭಾಳ ಸಂತೋಷ ಆಗಿದೆ. ಯಾಕೆಂದರೆ ಈ ರೀತಿ ಮೀನುಗಳು ನೋಡೋಕೆ ಎಲ್ಲಿ ಹೋಗ್ಬೇಕು ಮಕ್ಕಳು, ನಮಗೆ ದೊಡ್ಡವರು ನಮಗೆ ಗೊತ್ತಿಲ್ಲ. ಆದ್ದರಿಂದ ಅದನ್ನು ತಂದು ಇಲ್ಲೆಲ್ಲ ಮಾಡಿದ್ದಾರೆ. ಅದಕ್ಕೆ ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತೆ. ಅಂದರೆ ಎಂಟ್ರೆನ್ಸ್ ಫೀಸ್ ಇಟ್ಟಿದ್ದೀರಲ್ಲ, ₹10 ಎಂಟ್ರೆನ್ಸ್ ಫೀಸ್ ಇಟ್ಟಿದ್ದೀವಿ. ವಿದ್ಯಾರ್ಥಿಗಳಿಗೆ ಉಚಿತ, ಸರ್ಕಾರಿ ವಿದ್ಯಾರ್ಥಿಗಳಿಗೆ ಉಚಿತ, ಅದೆಲ್ಲ ವಿದ್ಯಾರ್ಥಿಗಳಿಗೂ ಮುಂದಿನ ದಿನದಲ್ಲಿ ಮಾಡೋಣ. ಇನ್ನು ಇಲ್ಲಿ ಕೇವಲ ಅಲಂಕಾರಿಕ ಮೀನುಗಳ ಪ್ರದರ್ಶನವನ್ನ ಮಾತ್ರ ಮಾಡ್ತಾ ಇಲ್ಲ, ಬದಲಾಗಿ ಈ ಅಲಂಕಾರಿಕ ಮೀನುಗಳ ಸಾಕಣೆಯ ಬಗ್ಗೆ ತರಬೇತಿಯನ್ನ ಕೂಡ ನೀಡಲಾಗ್ತಾ ಇದೆ. ಅಲಂಕಾರಿಕ ಮೀನುಗಳ ಸಾಕಣೆ ಹೇಗೆ, ಅವುಗಳಿಗೆ ಚಿಕಿತ್ಸೆ ಹೇಗೆ, ಇದೆಲ್ಲದರ ಬಗ್ಗೆಯೂ ಮೀನುಗಾರಿಕೆ ಇಲಾಖೆಯ ಸಿಬ್ಬಂದಿ ನಿಮಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಜೊತೆಗೆ ಇದನ್ನೇ ಉದ್ಯಮವನ್ನಾಗಿ ಮಾಡಲು ಬಯಸುವವರಿಗೂ ತರಬೇತಿಯನ್ನ ಇಲ್ಲಿ ಕೊಡಲಾಗುತ್ತೆ. ಈ ಮತ್ಸ್ಯಾಲಯದ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ, ಪ್ರತಿಯೊಂದು ಮೀನುಗಳ ಹೆಸರುಗಳನ್ನ ಕೂಡ ಕನ್ನಡದಲ್ಲಿ ಬರೆಯಲಾಗಿದ್ದು, ಆ ಮೀನುಗಳ ಬಗ್ಗೆ ಸಿಬ್ಬಂದಿ ನಿಮಗೆ ಮಾಹಿತಿಯನ್ನ ತಿಳಿಸಿಕೊಡಲಿದ್ದಾರೆ.
ಇವತ್ತು ಮತ್ಸ್ಯಾಲಯವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನ ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ತುಮಕೂರಿಗೆ ಇವತ್ತು ಈ ಮತ್ಸ್ಯಾಲಯ ಮುಕ್ತವಾಗಿದೆ. ಹೌದು, ತುಮಕೂರಿನಲ್ಲಿ ಈ ಮೀನುಗಾರಿಕೆ ಇಲಾಖೆ ವತಿಯಿಂದ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂದರೆ ಈ ಮತ್ಸ್ಯಾಲಯವನ್ನು ಓಪನ್ ಮಾಡಿರುವಂಥದ್ದು. ಈ ಮತ್ಸ್ಯಾಲಯವನ್ನು ಅಲಂಕಾರಿಕ ಮೀನುಗಳಿಗಾಗಿ ಓಪನ್ ಮಾಡಿರುವಂಥದ್ದು. ಯಾರಿಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಬಂದು ಇಲ್ಲಿ ಏನು ಇದಕ್ಕೆ ಫಿಕ್ಸ್ ಮಾಡಿರುವಂಥ ದರವನ್ನು ನೀಡಿ ಇಲ್ಲಿ ಬಂದು ಇದರ ಮಾಹಿತಿಯನ್ನು ಪಡ್ಕೊಳ್ಬೋದು. ಯಾರಿಗೆಲ್ಲ ಈ ಉದ್ಯೋಗವನ್ನು ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೋ ಅವರೆಲ್ಲ ಕೂಡ ಬಂದು ಈ ಮೀನುಗಾರಿಕೆ ಇಲಾಖೆಯಲ್ಲಿ ಅದಕ್ಕೆ ಇರುವಂತಹ ಒಂದಷ್ಟು ಡ್ಯೂರೇಷನ್ನ ಟ್ರೈನಿಂಗನ್ನು ಪಡ್ಕೊಂಡು ಅದಕ್ಕೆ ಬರುವಂಥ ಸರ್ಕಾರದ ಏನು ಬೆನಿಫಿಟ್ಸ್ಗಳೆಲ್ಲ ಬರುತ್ತೆ, ಹಾಗೆ ಸರ್ಕಾರದಿಂದ ಬರುವಂತಹ ಸಬ್ಸಿಡಿಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಇದನ್ನು ಉದ್ಯೋಗವಾಗಿ ಪಡ್ಕೋಬೇಕು ಅಂತ ಹೇಳೋದಕ್ಕೆ ಇಲ್ಲಿ ಒಂದಷ್ಟು ಗೈಡ್ಗಳನ್ನು ಕೂಡ ಈಗ ಸರ್ಕಾರ ನೇಮಿಸಿರುವಂಥದ್ದು. ಈಗ ನಮ್ಮ ಜೊತೆ ಇದ್ದಾರೆ ಈ ಮತ್ಸ್ಯಾಲಯದ ಕಾಂಟ್ರಾಕ್ಟನ್ನು ತಗೊಂಡಿರುವಂಥ ಸುಮಂತ್ ಅವರು. ಬನ್ನಿ ಅವ್ರ ಹತ್ರ ಇನ್ನೊಂದಿಷ್ಟು ಮಾಹಿತಿಯನ್ನು ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಈಗ ಈ ಮತ್ಸ್ಯಾಲಯ ಇವತ್ತು ಓಪನ್ ಆಗಿರುವಂಥದ್ದು, ಈಗ ಸಾರ್ವಜನಿಕರಿಗೆ ಯಾವತ್ತು ಮುಕ್ತವಾಗುತ್ತೆ ಇದು ಪ್ರವೇಶಕ್ಕೆ ಸರ್? ಮೇಡಮ್, ಇದು ಇವತ್ತು ಜುಲೈ 14ನೇ ತಾರೀಕು ಇವತ್ತು ಎಲ್ಲ VIP ಗಳಿಂದ ಇದನ್ನ ಇನಾಗ್ರೇಟ್ ಮಾಡಿದ್ದೀವಿ. ಇದು ನೆಕ್ಸ್ಟ್ ಮಂತು, ಹಂಗಂದರೆ ಆಗಸ್ಟ್ 1ರಿಂದ ಟಿಕೆಟ್ ಸಿಸ್ಟಮ್ ಆಗಿರ್ಬೋದು ಪ್ರತಿಯೊಂದೂ ಶುರು ಆಗುತ್ತೆ ಮೇಡಮ್. ಈಗ ಸದ್ಯಕ್ಕೆ ನಾವು ಇದನ್ನ ಇನಾಗ್ರೇಟ್ ಮಾಡಿದ್ದೀವಿ. ಅದರಿಂದ ನಾವು ಈಗ ನೀವು ಜನಗಳು ಬಂದವರು ಸ್ವಲ್ಪ ಇದನ್ನ ಬಗ್ಗೆ ನೀವು ಇನ್ಫಾರ್ಮೇಷನ್ ತಿಳ್ಕೋಬೇಕು ಅಂದರೆ ಆಗಸ್ಟ್ 1ರಿಂದ ನೀವು ಇದ್ರ ಬಗ್ಗೆ ತುಂಬ ತಿಳುವಳಿಕೆ ತಗೋಬೋದು ಮೇಡಮ್. ಅಂದರೆ ಈ ಮತ್ಸ್ಯಾಲಯಕ್ಕೆ ಬರೋಕ್ಕೆ ಜನ ಯಾಕೆ ಬರಬೇಕು? ಮೊದಲನೇದಾಗಿ ಈ ಒಂದು ಅಲಂಕಾರಿಕ ಮೀನುಗಾರಿಕೆ ವತಿಯಿಂದ ಇದು ಮೀನುಗಾರಿಕೆ ಇಲಾಖೆಗೆ ಸಂಬಂಧಪಡುತ್ತೆ. ಇದನ್ನು ನಾವು ಈ ಒಂದು ಮತ್ಸ್ಯಾಲಯವನ್ನು ಸೃಷ್ಟಿ ಮಾಡಿರೋ ಕಾರಣ ಈ ಅಲಂಕಾರಿಕ ಮೀನುಗಾರಿಕೆ ಬಗ್ಗೆ ಜನರಿಗೆ ತಿಳುವಳಿಕೆ ಹಾಗೂ ಅವುಗಳನ್ನು ಹೇಗೆ ನಾವು ಮೇಂಟೈನ್ ಮಾಡೋದು, ಮನೆಗಳಲ್ಲಿ ಸಾಕುವುದು, ಅವುಗಳಿಗೆ ರೋಗ ಬಂದರೆ ಯಾವ ಥರ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡೋದು, ಅದ್ರ ಬಗ್ಗೆ ಜನರಿಗೆ ತುಂಬ ಡೌಟ್ಸ್ ಇರುತ್ತೆ. ಎಲ್ಲಿ ಕೇಳಬೇಕು ಏನು ಅಂತ ಗೊತ್ತಾಗಲ್ಲ. ಈಗ ವೆಟರ್ನರಿ ಹೇಗೆ ಒಂದು ಪ್ರಾಣಿ ಪಶುಗಳಿಗೆ ಒಂದು ಅದರ ಆರೋಗ್ಯ ನೀಡುತ್ತೋ ಅದೇ ಥರ ಮೀನುಗಾರಿಕೆ ಇಲಾಖೆಯಲ್ಲೂ ಅಲಂಕಾರಿಕ ಮೀನುಗಾರಿಕೆಗಳಲ್ಲಿ ಈ ಅಕ್ವೇರಿಯಂ ಮೀನುಗಳ ಒಂದು ಸಮಗ್ರ ಮಾಹಿತಿ ಹಾಗೂ ಅದರ ಒಂದು ಟ್ರೀಟ್ಮೆಂಟ್ ಆಗಿರ್ಬೋದು, ಹೇಗೆ ಸಾಕೋದು ಅನ್ನೋದ್ರ ಬಗ್ಗೆ ಮಾಹಿತಿಗೋಸ್ಕರ ಜನರಿಗೆ ಉಚಿತವಾಗಿ ನಾವು ಆ ಗೈಡ್ಲೈನ್ಸ್ ಕೊಡೋದಕ್ಕೋಸ್ಕರನೇ ಈ ಒಂದು ಮತ್ಸ್ಯಾಲಯವನ್ನು ಸೃಷ್ಟಿ ಮಾಡಿರೋದು. ಈ ಮತ್ಸ್ಯಾಲಯದಲ್ಲಿ ನಾವು ವಿವಿಧ ತಳಿಯ ಮೀನುಗಳು ದೇಶ ವಿದೇಶ ಹಾಗೂ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ, ನಮ್ಮ ರಾಜ್ಯಗಳಲ್ಲಿ ನದಿಗಳಲ್ಲಿ ಇರುವಂಥ ಹಾಗೂ ಹೈಬ್ರಿಡ್ ಫಿಶ್ಗಳು ಎಲ್ಲ ಥರದ ವೆರೈಟಿಗಳನ್ನು ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ಹಾಗೂ ಅದರ ಮಾಹಿತಿ ಕೂಡ ನಾವು ಅಲ್ಲಲ್ಲೇ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ನ ಕೊಡುವಂಥ ಒಂದು ಮತ್ಸ್ಯಾಲಯವನ್ನು ಸೃಷ್ಟಿ ಮಾಡಿದ್ದೀವಿ ಸರ್ ಮೇಡಮ್. ಈಗ ಇದ್ರ ಬಗ್ಗೆ ಏನಷ್ಟು ಮಾಹಿತಿನ ತಿಳ್ಕೊಬೇಕು, ಇದನ್ನೇ ಒಂದು ಉದ್ಯೋಗ ಆಗಿ ಮಾಡ್ಕೊಳ್ಳೋರಿಗೆ ಯಾವ ರೀತಿಯಾಗಿ ಇದನ್ನು ಕೊಡ್ತೀರಾ ಸರ್? ಮೊದಲನೇದಾಗಿ ಹೇಳಬೇಕು ಅಂದರೆ ಈ ಅಕ್ವೇರಿಯಂ ಫಿಶ್ಗಳು, ಅಲಂಕಾರಿಕ ಮೀನುಗಳು, ಈ ಮೀನುಗಳು ಸಹ ಒಂದು ಗೌರ್ಮೆಂಟ್ನ ಅಡಿಯಲ್ಲೇ ಇದ್ರ ಬಗ್ಗೆ ಬೇಕಾದಂಥ ಇನ್ಫಾರ್ಮೇಷನ್ ಆಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು ಎಲ್ಲವೂ ಸಿಗುತ್ತೆ. ಇದನ್ನೇ ಒಂದು ಉದ್ಯಮವಾಗಿ ಬೆಳೆಸಿಕೊಳ್ಳಲು ಜನರಿಗೆ ಆಸಕ್ತಿ ಇರುವಂಥವರು ಅವ್ರಿಗೇನಾದ್ರು ಗೈಡ್ಲೈನ್ಸು, ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಹಾಗೂ ಸರ್ಕಾರದಿಂದ ದೊರೆಯುವಂಥ ಸವಲತ್ತುಗಳು ಬೇಕು ಅಂತ ಅನಿಸಿದಾಗ ಅವರು ನಮ್ಮ ಈ ಮೀನುಗಾರಿಕೆ ಇಲಾಖೆ ತುಮಕೂರು ಜಿಲ್ಲೆ ಸಹಾಯಕ ನಿರ್ದೇಶಕರ ಕಚೇರಿಗೆ ಬಂದರೆ ಅಲಂಕಾರಿಕ ಮೀನುಗಾರಿಕೆ ಬಗ್ಗೆ ಅದಕ್ಕೆ ಟ್ರೈನಿಂಗ್ ಆಗಿರ್ಬೋದು, ಅದರಿಂದ ಬಿಸ್ನೆಸ್ ಹೇಗೆ ಮಾಡೋದು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು ಹಾಗೂ ಗೌರ್ಮೆಂಟಿಂದ ದೊರೆಯುವಂಥ ಸವಲತ್ತುಗಳು ಇದ್ರ ಬಗ್ಗೆ ಮಾಹಿತಿನ ನಮ್ಮ ಇಲಾಖೆಯಲ್ಲಿ ದೊರೆಯುತ್ತೆ. ಹಾಗೂ ಅವ್ರಿಗೆ ಟ್ರೈನಿಂಗ್ ಕೊಡೋಕ್ಕೋಸ್ಕರನೇ, ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರನೇ ನಾವು ಈ ಮತ್ಸ್ಯಾಲಯವನ್ನು ಸೃಷ್ಟಿ ಮಾಡಿದ್ದೀವಿ ಮೇಡಮ್. ಇಲ್ಲಿಂದ ಮೀನನ್ನು ಕೊಂಡು ಹೋಗ್ಬೋದಾ ಸರ್? ಇಲ್ಲ ಮೇಡಮ್, ಇದು ಜಸ್ಟ್ ನಾವು ಡಿಸ್ಪ್ಲೇಗೋಸ್ಕರ ಮಾಡಿರೋದು, ಮಾರಾಟಕ್ಕೋಸ್ಕರ ಮಾಡಿಲ್ಲ. ಮಾರಾಟಕ್ಕೋಸ್ಕರ ಪ್ರೈವೇಟಾಗಿ ನಿಮಗೆ ದೊರೆಯುತ್ತೆ. ಇದು ನಾವು ಗೌರ್ಮೆಂಟಿಂದ ಮಾಡಿರುವಂಥ ಕಾರಣ ಇನ್ಫಾರ್ಮೇಷನ್ಗೋಸ್ಕರ ಮಾತ್ರ ಮೇಡಮ್, ಜಸ್ಟ್ ಡಿಸ್ಪ್ಲೇ. ನೋಡಿದ್ರಲ್ಲ, ನಮ್ಮ ಕಲ್ಪತರುನಾಡು ತುಮಕೂರಿನಲ್ಲಿ ಚಂದದ ಬಣ್ಣ ಬಣ್ಣದ ಏಂಜಲ್ ಫಿಶ್ನಿಂದ ಇಟ್ಕೊಂಡು ಬ್ಲ್ಯಾಕ್ ಜೀಬ್ರಾ ಫಿಶ್ವರೆಗೂ ಎಲ್ಲ ವಿವಿಧ ತಳಿಯ ಫಿಶ್ಗಳ ಅಲಂಕಾರವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ವಿವಿಧ ಈ ತಳಿಯ ಫಿಶ್ಗಳನ್ನು ನೋಡೋಕ್ಕೆ ಒಂಥರ ಮನಸ್ಸಿಗೆ ಮುದ ಅನಿಸುತ್ತೆ. ಇಲ್ಲಿ ಬರೋರಿಗೆ ಆಗಸ್ಟ್ 1ನೇ ತಾರೀಕಿನಿಂದ ಇಲ್ಲಿ ಪ್ರವೇಶ ಮುಕ್ತವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇದನ್ನೇ ಒಂದು ಉದ್ಯಮ ಆಗಿ ಮಾರ್ಪಾಡಾಗೋರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಮತ್ಸ್ಯಾಲಯ ಅಂತಕ್ಕಂಥದ್ದು. ಈ ಮತ್ಸ್ಯ ಯೋಜನೆ ಏನಿದೆ, ಇದರಿಂದ ಸರ್ಕಾರದ ಯಾವೆಲ್ಲ ಯೋಜನೆಗಳನ್ನ ನಾವು ಪಡಿಬೋದು, ಇದಕ್ಕೆ ಯಾವ ರೀತಿಯಾಗಿ ಮೀನುಗಳನ್ನು ನಾವು ರಕ್ಷಣೆ ಮಾಡ್ಬೋದು, ಯಾವ ರೀತಿ ಮೀನುಗಳನ್ನು ನಾವು ಉದ್ಯೋಗವಾಗಿ ಮಾಡ್ಕೊಬೋದು ಅನ್ನೋದಕ್ಕೆ ಇಲ್ಲಿ ತಿಂಗಳುಗಳ ಕಾಲ ಸರ್ಟಿಫೈಡ್ ಕೋರ್ಸನ್ನು ಕೂಡ ಇವರು ಹೇಳ್ಕೊಡುವಂಥದ್ದು ಸರ್ಕಾರದಿಂದ. ಹಾಗಾಗಿ ಯಾರಿಗೆಲ್ಲ ತುಮಕೂರಿನ ಜನತೆಗೆ ಇದ್ರ ಬಗ್ಗೆ ಏನು ಆಸಕ್ತಿ ಇದೆಯೋ ಅವರೆಲ್ಲ ಆಗಸ್ಟ್ 1ನೇ ತಾರೀಕಿನ ನಂತರವಾಗಿ ಬಂದು ಈ ಮತ್ಸ್ಯಾಲಯದಲ್ಲಿರುವಂತಹ ಒಂದಷ್ಟು ಪ್ರಯೋಜನಗಳನ್ನು ಪಡಿಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಸಂಗೀತ ಪಾಟೀಲ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಅದೇನೇ ಆಗ್ಲಿ, ತುಮಕೂರಿನಲ್ಲಿ ಹಾಳು ಬಿದ್ದಿದ್ದ ಮತ್ಸ್ಯಾಲಯ ಮತ್ತೆ ನವೀಕರಣಗೊಂಡು ಪುನರಾರಂಭವಾಗ್ತಾ ಇರುವುದು ತುಮಕೂರಿನ ಮತ್ಸ್ಯ ಪ್ರಿಯರಿಗೆ ಮತ್ತು ಮಕ್ಕಳಿಗೆ ಒಳ್ಳೆಯ ಗುಡ್ ನ್ಯೂಸ್ ಅಂತೂ ಸಿಕ್ಕಂತಾಗಿದೆ.
ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಸಂಗೀತ, ಪ್ರಜಾಶಕ್ತಿ ಟಿವಿ, ತುಮಕೂರು.